ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಕೊಡಿ. ಈಗ ಕಥೆ ಒಳಗಡೆ ಹೋಗೋಣ. ಕಲ್ಲೂರ ಹಳ್ಳಿ, ಕೊನೆಯ ದೀಪ, ಒಂದು ಮೌನ ಕೊಲೆ ಪ್ರಕರಣ. 1978. ಒಂದು ಸುಂದರವಾದ ಊರು. ಆ ಊರಿನ ಹೆಸರು ಕಲ್ಲೂರ ಹಳ್ಳಿ. ಅಲ್ಲಿ ರಾತ್ರಿ 7 ಗಂಟೆ ಆದ್ಮೇಲೆ ಯಾರೂ ಹೊರಗೆ ಬರಲ್ಲ. ಕಾರಣ, ಇದು ಕಾಡಿನ ಕಥೆಯಲ್ಲ, ಒಂದು ಮನೆಯ ಕಥೆ. ಒಂದು ಮನೆ. ಆ ಮನೆಯಲ್ಲಿದ್ದವನು ನಾಗಪ್ಪ, ಮೌನ ಸ್ವಭಾವದವನು ಮತ್ತು ಒಬ್ಬಂಟಿ. ನಾಗಪ್ಪ ಪ್ರತಿ ಸಂಜೆ ಮನೆಯ ಮುಂದೆ ಒಂದು ದೀಪವನ್ನು ಹಚ್ಚುತ್ತಿದ್ದ. ಹಳ್ಳಿ ಜನರು ಮಾತಾಡಿಕೊಳ್ಳುತ್ತಿದ್ದರು. ಅವನು ಯಾರಿಗೋ ದೀಪ ಹಚ್ಚಿ ಕಾಯ್ತಾನೆ. ಅದು ಯಾರು ಅಂತ ಊರಿನ ಜನರಿಗೂ ಗೊತ್ತಿರಲಿಲ್ಲ. ನಾಗಪ್ಪ ಒಂದು ರಾತ್ರಿ ದೀಪ ಹಚ್ಚಲಿಲ್ಲ. ಮರುದಿನ ಬೆಳಗ್ಗೆ ನಾಗಪ್ಪನ ಮನೆ ಬಾಗಿಲು ತೆರೆದಿತ್ತು. ಆದ್ರೆ ಅವನು ಮನೆಯ ಒಳಗಿರಲಿಲ್ಲ. ಮನೆಯೊಳಗೆ ರಕ್ತದ ಗುರುತುಗಳು ನೆಲದಿಂದ ಹಿತ್ತಲವರೆಗೆ ಹರಿದಿತ್ತು. ಪೊಲೀಸರು ಬಂದರು. ಅವನನ್ನು ಎಷ್ಟೇ ಹುಡುಕಿದರೂ ಸಹ ಅವರಿಗೆ ದೇಹ ಸಿಕ್ಕಲಿಲ್ಲ. ಕೊಲೆನಾ ಅಥವಾ ಓಡಿ ಹೋಗಿದ್ದಾನಾ ಎಂಬುದು ಪೊಲೀಸರಿಗೂ ಅರ್ಥವಾಗುತ್ತಿರಲಿಲ್ಲ. ಆದರೆ ಒಂದು ವಿಚಿತ್ರ ಸಂಗತಿ ಏನೆಂದರೆ, ನಾಗಪ್ಪನ ಮನೆ ಹಿಂಬದಿಯ ಕಾಡಿನಲ್ಲಿ 3 ದಿನಗಳ ನಂತರ ಒಂದು ಶವ ಸಿಕ್ಕಿತು. ಮುಖ ಗುರುತಿಸಲಾರದ ಸ್ಥಿತಿಯಲ್ಲಿ ಇತ್ತು. ಆದರೆ ಕೈಯಲ್ಲಿದ್ದ ಹಳೆಯ ತಾಮ್ರದ ಉಂಗುರ ನಾಗಪ್ಪನದೇ ಆಗಿತ್ತು. ಪೊಲೀಸರು ಇವನು ನಾಗಪ್ಪ ಅಲ್ಲ ಎಂದು ಅವನ ಕೇಸನ್ನು ಅಲ್ಲಿಗೆ ಕ್ಲೋಸ್ ಮಾಡಿದರು. ಅಪರಿಚಿತರಿಂದ ಕೊಲೆ. ಆದರೆ ಕಥೆಯಲ್ಲಿ ಮುಗಿಯಲಿಲ್ಲ. ಮತ್ತೆ 1 ವರ್ಷದ ನಂತರ ಕಲ್ಲೂರ ಹಳ್ಳಿಯಲ್ಲೇ ಮತ್ತೊಬ್ಬ ವೃದ್ಧ ಅದೇ ಸಮಯಕ್ಕೆ ಅದೇ ರೀತಿ ದೀಪ ಹಚ್ಚುವುದನ್ನು ನಿಲ್ಲಿಸಿ ಸತ್ತು ಹೋಗಿದ್ದ. ಆದರೆ ಈ ಬಾರಿ ಅವನ ದೇಹ ಸಿಕ್ಕಿತು. ತಲೆ ಮೇಲೆ ಯಾರೋ ಒಂದೇ ಏಟಿಗೆ ಹೊಡೆದು ಸಾಯಿಸಿದ್ದರು ಅನ್ನುವ ರೀತಿ ಇತ್ತು. ಆದರೆ ಹಳ್ಳಿಯ ಜನರೆಲ್ಲರೂ ಇದನ್ನು ನೋಡಿ ಬೆಚ್ಚಿಬಿದ್ದಿದ್ದರು. ಪೊಲೀಸರು ಹಳೆಯ ದಾಖಲೆಗಳನ್ನು ತೆಗೆದು ನೋಡಿದಾಗ ಒಂದು ಸತ್ಯ ಹೊರಬಂದಿತು. 1956ರಲ್ಲಿ ಅದೇ ಕಲ್ಲೂರ ಹಳ್ಳಿಯಲ್ಲಿ ಒಬ್ಬ ಯುವಕ ಕಾಣೆಯಾಗಿದ್ದ. ಅವನ ಮೇಲೆ ನಾಗಪ್ಪ ಮತ್ತು ಇನ್ನಿಬ್ಬರು ಸುಳ್ಳು ಕಳ್ಳತನದ ಆರೋಪ ಹಾಕಿದ್ದರು. ಆ ಯುವಕ ಅನಂತ. ಅವನು ಕಾಣೆಯಾಗಿದ್ದ. ಅವನನ್ನು ಹುಡುಕಿದ ಪೊಲೀಸರು ಅವನು ಅವರ ಕೈಗೆ ಸತ್ತಿರುವುದಾಗಿ ಕಂಡುಬಂದ, ಅಥವಾ ಕಾಡಿನಲ್ಲಿ ಸತ್ತಿದ್ದ. ಆದರೆ ಕೇಸ್ ಮುಚ್ಚಲ್ಪಟ್ಟಿತ್ತು. 20 ವರ್ಷಗಳ ನಂತರ ಆ ಮೂವರು ಒಬ್ಬೊಬ್ಬರಾಗಿ ದೀಪ ನಿಲ್ಲಿಸಿದ ದಿನವೇ ಸಾಯುತ್ತಿದ್ದರು. ಕೊನೆಯವನು ಸಾಯುವ ಮುನ್ನ ಪೊಲೀಸರಿಗೆ ಹೇಳಿದ ಮಾತು ಏನೆಂದರೆ, ದೀಪ ಹಚ್ಚದಿದ್ದರೆ ಅವನು ಬರ್ತಾನೆ ಎಂದನ. ಪೊಲೀಸರಿಗೆ ಅವನು ಹೇಳಿದನು, ನಾಗಪ್ಪ ಮತ್ತು ಇನ್ನಿತರ ಇಬ್ಬರು ಸೇರಿ ಒಬ್ಬ ರಾಕ್ಷಸನಿಗೆ ಯುವಕನನ್ನು ಬಲಿ ಕೊಟ್ಟಿದ್ದರು. ನಂತರ ಅವನು ರಾಕ್ಷಸನಿಗೆ ಯಾವುದೇ ಬಲಿ ಕೊಟ್ಟಿರಲಿಲ್ಲ. ಅದರ ಬದಲಾಗಿ ಸಂಜೆಯಾದ ತಕ್ಷಣ ಮನೆಯಲ್ಲಿ ಬರೀ ದೀಪವನ್ನೇ ಹಚ್ಚುತ್ತಿದ್ದರು. ಆದ್ದರಿಂದ ಆ ರಾಕ್ಷಸನಿಗೆ ಕೋಪ ಬಂದು, ಇವರು ಎಂದು ದೀಪವನ್ನು ಹಚ್ಚುವುದನ್ನು ನಿಲ್ಲಿಸುವರೋ ಅಂದು ಅವರನ್ನು ಬಲಿ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾ ಹೇಳಿತು. ಇಂದಿಗೂ ಕಲ್ಲೂರ ಹಳ್ಳಿಯಲ್ಲಿ ಸಂಜೆಯಾದ ತಕ್ಷಣ ಯಾರೂ ಕೂಡ ದೀಪವನ್ನು ಹಚ್ಚುವುದಿಲ್ಲ. ಏಕೆಂದರೆ ಸತ್ತ ನಂತರವೂ ಕೂಡ ನಾಗಪ್ಪನ ಮನೆಯ ಮುಂದೆ ಅಮಾವಾಸ್ಯೆ ರಾತ್ರಿಯಲ್ಲಿ ದೀಪ ಹಚ್ಚಿದಂತೆ ಒಂದು ಬೆಳಕು ಕಾಣುತ್ತಾ ಇರುತ್ತದೆ. ಆದರೆ ಅಲ್ಲಿ ಯಾರೂ ಕೂಡ ಇರುವುದಿಲ್ಲ. ನಿಮ್ಮಲ್ಲಿ ಒಂದು ಮನವಿ, ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.